ಹೇಳು ಗ್ಯಾರಿ, ನನ್ನ ಯಾಕೆ ಬಿಟ್ಟು ಬಂದೆ? ಇನ್ನೇನು ಮಾಡಲಿ ಶನಯ, ನೀನು ಆ ಸುಬ್ಬಿಗೆ ಡ್ರೈವಿಂಗ್ ಹೇಳ್ಕೊಡ್ಬೇಕಾದ್ರೆ ನಾನು ರೈಟು ಲೆಫ್ಟು ಹೇಳ್ಕೊಂಡು ಇರಬೇಕಿತ್ತ ಅಲ್ಲಿ? ಶಟಾಪ್ ಗ್ಯಾರಿ, ಈ ವಿಷಯಕ್ಕೆ ನಾನು ನಿನ್ಮೇಲೆ ಕೋಪ ಮಾಡ್ಕೊಬೇಕು. ನೀನ್ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ಯಾ? ಅಲ್ಲಿ ನೋಡಿದ್ರೆ ನಿನ್ ಹೆಂಡತಿ ಕಿರಿಕಿರಿ, ಇಲ್ಲಿ ನಿನ್ ಕೋಪ. ಒಂದೊಂದ್ಸಲಿ ನನ್ಗಿದೆಲ್ಲ ಬೇಕಾ ಅಂತ ಅನ್ಸುತ್ತೆ. ಶನಯ, ನಾನು ಹೇಳ್ದನ್ನ ಅರ್ಥ ಮಾಡ್ಕೋ. ನೋ ಗ್ಯಾರಿ, ನೀನ್ ನನ್ನ ಅರ್ಥ ಮಾಡ್ಕೋ. ಮೇ ಐ ಕಮ್ ಇನ್? ಬಾ ಒಳಗೆ. ಸರ್, ಈ ಫೈಲ್ ಒಮ್ಮೆ ನೋಡಿ ಸೈನ್ ಮಾಡಬೇಕಿತ್ತು. ಸರಿ, ಇಲ್ಲಿಟ್ಟು ಹೊರಡು. ಆನಂದ್. ಹಾ ಸರ್, ಇದಕ್ಕೊಂದು ಸೈನ್ ಹಾಕ್ಬೇಕಿತ್ತು. ಅದು ಓಕೆ ಅಂತ ಹೇಳಿದ್ನಲ್ಲ, ಏನು ಯೋಚನೆ ಮಾಡ್ತಿದ್ಯಾ? ಏನು ನೋಡ್ತಿದ್ಯಾ? ಏನಿಲ್ಲ ಸರ್, ಅದೇ ಸೈನ್ ಮಾಡಬೇಕಿತ್ತು ಅಂದೆ. ಸರಿ, ಇಲ್ಲಿಟ್ಟು ಹೋಗು. ಸರಿ ಸರ್, ನೀವು ಸೈನ್ ಮಾಡಿಬಿಟ್ಟು ಹೇಳಿ, ನಾನು ಬಂದು ತೊಗೊಂಡು ಹೋಗ್ತೀನಿ. ಗ್ಯಾರಿ, ಎಸ್, ಇನ್ನೇವನು ಸಿಕ್ಬಿಡಲೇಬೇಕು. ಗ್ಯಾರಿ, ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು. ಸುಮ್ಮನೆ ಹೀಗೆಲ್ಲ ನನಗೆ ಬೇಜಾರು ಮಾಡಿಸ್ಬೇಡ. ಓಕೆ ಜಾನು, ಈಗ ಆ ವಿಷಯ ಬಿಡು. ಐ ಆಮ್ ಸಾರಿ, ಓಕೆನಾ? ಅಬ್ಬಾ, ಈಗ ನನಗೆ ವಾಪಸ್ ನನ್ನ ಗ್ಯಾರಿ ಕಾಣಿಸ್ತಾ ಇದ್ದಾನೆ. ಗ್ಯಾರಿ, ನೀನ್ ನನಗೀಗ ಸಾರಿ ಕೇಳ್ತಾ ಇದ್ರೆ ನಂಗೆ ಇಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಂದರೆ ನಾನು ನಿನಗೆ ಸಾರಿ ಕೇಳೋಕ್ಕಾದ್ರೂ ತಪ್ಪು ಮಾಡಬೇಕು ಅಂತೀಯಾ? ತಪ್ಪು ಮಾಡೋದಲ್ಲ, ತಪ್ಪು ಮಾಡದೇ ಇದ್ರು ಸಾರಿ ಕೇಳ್ತಾ ಇರಬೇಕು. ಸಾರಿ, ಐ ಲವ್ ಯು, ಇದೆಲ್ಲ ಹುಡುಗಿಯರಿಗೆ ತುಂಬಾ ಇಷ್ಟ ಆಗೋ ಪದ. ಓಕೆ ಮೇಡಮ್, ಸಾರಿ, ಲವ್ ಯು. ಖುಷಿನಾ? ತುಂಬಾನೇ. ಹಾಗಿದ್ರೆ ಇದೇ ಖುಷಿಲಿ ಅಂತೂ ನಾವು ಅಂದ್ಕೊಂಡ ಹಾಗೆ ಇವನು ನಮ್ಮ ಬಲೆಗೆ ಬಿದ್ದ. ಎಲ್ಲ ರೆಕಾರ್ಡ್ ಆಗಲಿ, ಆಮೇಲೆ ಫುಟೇಜ್ನ ನಾವು ಕಾಪಿ ಮಾಡ್ಕೊಂಡ್ರಾಯ್ತು. ಗ್ಯಾರಿ, ಮೊದಲು ಫೈಲ್ಗೆ ಸೈನ್ ಮಾಡಿ ಕಳ್ಸು. ಇಲ್ಲ ಅಂದ್ರೆ ನಿನ್ ಫ್ರೆಂಡ್ ಆನಂದ್ ಇದೇನಪ್ಪ ಇಟ್ಕೊಂಡು ಬಂದು ಡಿಸ್ಟರ್ಬ್ ಮಾಡ್ತಾನೆ. ಎಸ್, ಯು ಆರ್ ರೈಟ್.
ಇವನೇನಾದರೂ ಕ್ಯಾಮ್ರಾ ನೋಡ್ದಾ? ಕ್ಯಾಮ್ರಾ ಕನೆಕ್ಟ್ ಆಗಿರೋದು ಇವನಿಗೆ ಗೊತ್ತಾಗೋಯ್ತಾ? ಛೇ, ಡಿಸ್ಕನೆಕ್ಟ್ ಮಾಡಿಬಿಟ್ಟ. ಇರಲಿ, ಇದುವರೆಗೂ ಸಿಕ್ಕಿರೋ ಫುಟೇಜ್ ಸಾಕು. ಇದನ್ನ ಒಂದು ಪೆನ್ ಡ್ರೈವ್ ಕಾಪಿ ಮಾಡಿ ಅರುಣ್ ಸರ್ ಕೊಟ್ರಾಯ್ತು. ಕ್ಯಾರಿ, ನಾನು ಅಂದ್ಕೊಂಡಿದ್ದೆ ಆನಂದ್ ರೆಸಿಗ್ನೇಷನ್ ಲೆಟರ್ನ ವಾಪಸ್ ಕೊಟ್ಟಾಗ್ಲೇ ಇಂಥದ್ದೇನೋ ಮಸಲತ್ ಮಾಡಿದಾನೆ ಅಂತ ಅಂದ್ಕೊಂಡಿದ್ದೆ. ನೋಡು ಎಂಥ ಕ್ರಿಮಿನಲ್ ಪ್ಲಾನ್ ಮಾಡಿದ್ದಾನೆ. ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಸುಬ್ಲಕ್ಷ್ಮಕ್ಕ, ರಾಗಿ ಹಿಟ್ಟೆ ಬರ್ದಿಲ್ಲ, ಅದೊಂದು 5 kg ಬರೀರಿ. ಬೇಡ ಜಾನ್ಕಮ್ಮ, ಮಾವ ರಾಗಿ ಮುದ್ದೆ ತಿನ್ನೋಕೆ ಇಷ್ಟಪಡಕ್ಕಿಲ್ಲ, ಅದಕ್ಕೆ ಇರೋದಷ್ಟೇ ಸಾಕು. ಆದ್ರೆ ನಿಮ್ಗೆ ಇಷ್ಟ ಅಲ್ವಾ? ಇಷ್ಟನೇಯ ಹಂಗಂತ ಒಬ್ಳಿಗೋಸ್ಕರ ಮಾಡ್ಕೊಳ್ಳೋದಾ? ಬೇಡ ಬೇಡ. ಇದೇನ್ ಸುಬ್ಲಕ್ಷ್ಮಕ್ಕ, ಹಂಗಾರೆ ನಿಮ್ ಇಷ್ಟಗಳಿಗೆ ಬೆಲೆನೇ ಇಲ್ವಾ? ಅವ್ರಿಗೇನ್ ಇಷ್ಟನೋ ಅದನ್ನೇ ಮಾಡ್ತಾ ಹೋಗಿ ನಿಮ್ ಇಷ್ಟಗಳನ್ನ ಬಿಟ್ಬಿಡ್ತೀರಾ? ಜಾನ್ಕಮ್ಮ, ಒಂದ್ ಸಂಸಾರ ಅಂದ್ಮೇಲೆ ಇಷ್ಟ ಕಷ್ಟಗಳ ಪ್ರಶ್ನೆ 1000 ಬರ್ತವೆ. ಆದ್ರೆ ನಮ್ಗೇನ್ ಇಷ್ಟ ಅನ್ನೋದ್ಕಿಂತ ನಾವು ಇಷ್ಟಪಡೋರ್ನ ಸಂತೋಷವಾಗಿ ಇಟ್ಕೊಳ್ಳೋದೇ ನಮಗ್ ಖುಷಿ ಜಾಸ್ತಿ. ಈಗ ಅದನ್ನೆಲ್ಲ ಬಿಡಿ, ಈ ಲಿಸ್ಟ್ ಮುಗೀತಾ ಅಥವಾ ಇನ್ನೇನಾದ್ರೂ ಬಿಟ್ಟಿವ್ನ ಒಂದ್ಸಲ ನೋಡಿ. ನಿಮ್ಮನ್ನ ನೀವೇ ಮರ್ತೋಗ್ತಾ ಇದ್ದೀರಾ ಸುಬ್ಲಕ್ಷ್ಮಕ್ಕ. ಜಾನ್ಕಮ್ಮ, ಈ ಲಿಸ್ಟ್ ಅನ್ನು ತಕೊಂಡೋಗಿ ಆ ಮಾರ್ವಾಡಿ ಅಂಗಡಿ ತಾವು ಕೊಟ್ಟು ಬಿಡಿ, ಆಯ್ತಾ? ದುಡ್ಡು ಕೊಡ್ತೀನಿ. ಒಂದೇ ಒಂದು ನಿಮಿಷ, ರೂಮ್ನಾಗೈತೆ ತಂದ್ಬಿಡ್ತೀನಿ. ಯಾಕೆ ಸುಬ್ಲಕ್ಷ್ಮಕ್ಕ, ಕಾಸು ಸಿಗ್ಲಿಲ್ವಾ? ಅದು ಜಾನ್ಕಮ್ಮ. ಸುಬ್ಲಕ್ಷ್ಮಕ್ಕ, ಈಗ ನಿಮ್ ತಾವ ಕಾಸು ಎಲ್ಲಿಂದ ಬರ್ಬೇಕು ಹೇಳಿ? ನೀವು ಗುರು ಸಾರು ಒಂದಾದಾಗಿಂದ ನೀವು ದುಡ್ದಿದ್ದೆ ನಾ ಕಾಣೆ. ಆಫೀಸ್ ಕೆಲಸ ಬಿಟ್ರಿ, ಮನೇಲಿ ಮಾಡ್ತಿದ್ ಮಸಾಲೆ ಪುಡಿ ಕೆಲಸ ಬಿಟ್ರಿ, ಈ ದುಡಿಯೋದನ್ನೆಲ್ಲ ಬಿಟ್ರೆ ಕಾಸು ತಾನೆ ಎಲ್ಲಿಂದ ಹುಟ್ಟೋದು ಹೇಳಿ? ಗುರು ಸಾರು ನಾನು ದುಡ್ಡು ತಂದಾಕ್ತೀನಿ, ನೀನ್ ದುಡಿಯೋದೇ ಬೇಡ ಅಂತ ಹೇಳಿದೀನಿ ನಂಬ್ಕೊಂಡು. ಆ ಮಾತನ್ನ ನಂಬ್ಕಂಡೆ ನಾನು ದುಡಿಯೋದನ್ನ ಬಿಟ್ಟಿದ್ದು. ಗಂಡ ಆದವನು ಇದೊಂದು ಮಾತಾಡಿದ್ರೆ ಸಾಕಲ್ವಾ ಜಾನ್ಕಮ್ಮ? ಹೆಂಡತಿ ಆದವಳು ಆರಾಮಾಗಿ ಮನೆ ನೋಡ್ಕೊಂಡಿರ್ಬೋದು. ಆದ್ರೆ ಪ್ರತಿ ಒಂದಕ್ಕೂ ಗಂಡನ್ ತಾವೇ ಕೈ ಚಾಚ್ಬೇಕಲ್ಲ ಸುಬ್ಲಕ್ಷ್ಮಕ್ಕ. ಜಾನ್ಕಮ್ಮ, ದೇವ್ರ ಮುಂದೆ ನಿಂತ್ಕೊಂಡು
ಕೈ ಮುಕ್ಕೊಂಡು ದ್ಯಾವ್ರೇ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳೋ ನಾವು ದ್ಯಾವ್ರಂತ ಗಂಡನ್ ಮುಂದೆ ಕೈ ಚಾಚ್ ನಿಲ್ಲೋದು ತಪ್ಪ? ನಾವು ಬೇಡ್ಕೊಂಡಿದ್ದನ್ನ ದ್ಯಾವ್ರು ಕೊಡದೇ ಇರ್ಬೋದು, ಆದ್ರೆ ನಾವು ಬೇಡ್ಕೊಳ್ದೇ ಇರೋದ್ನ ನಮಗ್ ಕೊಡ್ಲೇಬೇಕು ಅಂತ ಕಷ್ಟಪಟ್ಟು ಹಗಲು ರಾತ್ರಿ ದುಡಿತಿರೋ ಗಂಡನ್ ಮುಂದೆ ಕೈ ಚಾಚಿ ನಿಂತ್ಕೊಳ್ಳೋದು ಅವಮಾನವಾ? ಸುಬ್ಲಕ್ಷ್ಮಕ್ಕ, ನಿಮಗ್ ಗೊತ್ತಿಲ್ದೇನೆ ನೀವು ಬದಲಾಗ್ತಾ ಇದ್ದೀರಾ. ಈ ಬದಲಾವಣೆ ಕಲ್ಯಾಣಕ್ಕೋ ಕೇಡ್ಗಾಲಕ್ಕೋ ತಿಳಿವಲ್ದು. ಜಾನ್ಕಮ್ಮ, ಯಾಕ ಒಂಥರ ನಿಂತು ಬಿಟ್ರಿ? ಈ ಲೀಸ್ಟ್ ತಕೊಂಡೋಗಿ ಸೇಟಪ್ಪಂಗ್ ಕೊಡಿ, ಮಾವ ಬಂದ್ಮೇಲೆ ದುಡ್ಡು ತಂದ್ಕೊಡ್ತೀನಿ ಅಂತ ಹೇಳು. ಸರಿ ಆಯ್ತು, ನಾವು ಹೋಯ್ತೀವಿ. ಆನಂದ್, ಓ ಬಾಸ್, ಹೇಳಿದ್ರೆ ನಾನೇ ಬರ್ತಿದ್ದೆ. ನೀವು ಯಾಕೆ ಇಲ್ಲಿವರೆಗೆ ಬರೋ ಶ್ರಮ ತಗೊಂಡ್ರಿ? ಗಲಾಟೆ ಸಾಕು. ಏನಿದು? ಓ, ಇದಾ CCTV ಕ್ಯಾಮ್ರಾ ಅಂತಾರೆ. HD ಕ್ವಾಲಿಟಿದು, ಒಳ್ಳೆ ಬ್ರ್ಯಾಂಡ್ದು ಬಾಸ್. ಸ್ಟಾಪ್ ಇಟ್ ಆನಂದ್. ಓಕೆ ಬಾಸ್. ಇದನ್ನ ನನ್ನ ಕ್ಯಾಬಿನಲ್ಲಿ ಕನೆಕ್ಟ್ ಮಾಡಿದವ್ರು ಯಾರು? ಮ್ಯಾನೇಜ್ಮೆಂಟ್ ಕಡೆಯಿಂದ ಎಲ್ಲ ಕಡೆ CCTV ಕ್ಯಾಮ್ರಾ ಕನೆಕ್ಟ್ ಮಾಡೋದಕ್ಕೆ ಹೇಳಿದ್ರು. ಇದು ನಿಮ್ಮ ಚೇಂಬರಲ್ಲಿ ಇತ್ತು, ಅದನ್ನ ನಾನು ಕನೆಕ್ಟ್ ಮಾಡಿದೆ. ನನ್ನ ಚೇಂಬರ್ಲಿ ನನ್ನ ಪರ್ಮಿಷನ್ ಇದೆ, ಕ್ಯಾಮ್ರಾ ಕನೆಕ್ಟ್ ಮಾಡೋ ಪರ್ಮಿಷನ್ ಕೊಟ್ಟಿದ್ದು ಯಾರು? ಮ್ಯಾನೇಜ್ಮೆಂಟ್ ಹೇಳಿದೆ ಅಂದ್ರೆ ನನ್ನ ಗಮನಕ್ಕೆ ತರಬೇಕಲ್ವಾ? ಬಾಸ್, ಇತ್ತೀಚೆಗೆ ನಿಮ್ಮ ಗಮನ ಎಲ್ಲ ಶಟಪ್ ಆನಂದ್. ಇಂಥ ಅತಿರೇಕದ ಮಾತೆಲ್ಲ ಬೇಕಾಗಿಲ್ಲ. ಬಾಸ್, ಮಾತಾಡು ಅನ್ನೋದು ನೀವೇ, ಮಾತಾಡಬೇಡ ಅನ್ನೋದು ನೀವೇ. ಫೈನಲ್ ಇವಾಗ ನಾನು ಏನು ಮಾಡಬೇಕು ಅಂತ ನೀವೇ ಹೇಳಿ. ಇದೆಲ್ಲ ಅತಿ ಆಗ್ತಿದೆ. ಮತ್ತೆ ಇಂಥ ಕೆಲಸಗಳು ರಿಪೀಟ್ ಆದ್ರೆ ನಾನು ಟಾಲರೇಟ್ ಮಾಡಲ್ಲ. ಇನ್ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕಾಗುತ್ತೆ. ಏನು ಕೆಲಸದಿಂದ ತೆಗಿತೀರಾ? ಹಾಗೇನಾದರೂ ಮಾಡೋದಿದ್ರೆ ನಿಮ್ಮಿಷ್ಟ. ನಾನಿಲ್ಲಿ ಉಳ್ಕೊಂಡಿದ್ದ ಉದ್ದೇಶ ನೆರವೇರಿತು. ಲುಕ್ ಆನಂದ್, ಮತ್ತೆ ನನ್ನ ಚೇಂಬರಲ್ಲಿ CCTV ಕ್ಯಾಮ್ರಾ ಕಾಣಿಸ್ಬಾರ್ದು. ಸಹನಾ, ಬಾ ಊಟ ಮಾಡೋಣ. ನಿನ್ಗಿಷ್ಟ ಅಂತ ಬೆಂಡೆಕಾಯಿ ಹುಳಿ ಮಾಡಿದ್ದೀನಿ. ಅತ್ತೆ, ಈ ಎಮೋಷನಲ್ ಡೈಲಾಗ್ ಎಲ್ಲ ಬೇಡ. ನನಗೆ ಗೊತ್ತು ನಿಮ್ಗೂ ಬೆಂಡೆಕಾಯಿ ಹುಳಿ ಅಂದ್ರೆ ಇಷ್ಟ ಅಂತ, ಅದಕ್ಕೆ ಮಾಡಿದ್ದೀರಾ. ಸರಿನಮ್ಮ, ಇಬ್ರಿಗೂ ಇಷ್ಟ ಅಂದಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಬಾ. ನನಗೆ ಬೆಂಡೆಕಾಯಿ ಹುಳಿ ಇಷ್ಟ ಅಂತ ನೀನು ಅದನ್ನ ದ್ವೇಷ ಮಾಡಕ್ ಶುರು ಮಾಡ್ಬಿಟ್ಟಿಯಾ? ಬಾ ಊಟ ಮಾಡೋಣ, ಇಲ್ದಿದ್ರೆ ಅಡುಗೆ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಓಹೋ, ನೀವು ಮಾಡಿದ ಅಡುಗೆ ವೇಸ್ಟ್ ಆಗಬಾರ್ದು ಅಂತ ನನಗೆ ಊಟ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಭಗವಂತ, ನಿನ್ನ ಮೊಂಡವಾದಕ್ಕೆ ಉತ್ತರ ಕೊಡಕ್ಕಾಗಲ್ಲಮ್ಮ. ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹಾಗೆ ಹೇಳ್ದೆ ಅಷ್ಟೇ. ಬಾ ಊಟ ಮಾಡು. ಊಟ ಬಿಟ್ಟು ಏನು ಅನಾಹುತ ಆಗಿತ್ತು ಅಂತ ಗೊತ್ತಲ್ಲ? ಆ ಅನಾಹುತ ಕಾರಣ ನಾನು ಊಟ ಬಿಟ್ಟು ಡಯಟ್ ಮಾಡಿದ್ದಲ್ಲ. ಓ, ಬಂದ್ಲಲ್ಲ ನೆನೆದವರ ಎದುರಲ್ಲಿ ಅಂತ. ನೀವು ಹೊಗಳ್ಳಿ ನಾನು ಬೈಲಿ ಏನೇ ಆದ್ರೂ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಯಾಕೆ ಸಾನ ಹಿಂಗ್ ಮಾತಾಡ್ತಿದ್ಯಾ? ಏನಾಯ್ತು? ಏನಿಲ್ಲ, ನೀನ್ ಬಂದ್ಯಲ್ಲ ಅದಕ್ಕೆ ನಮ್ಮ ಅತ್ತೆಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಿದ್ದೆ. ಸಾನ, ಅದು ಮನೇಲಿ ಏನು ಕೆಲಸ ಮಾಡದೆ ಕೂತು ಕೂತು ಸುಮ್ಮನೆ ಕೂತು ಬೋರ್ ಆಗ್ತಾ ಇತ್ತು, ಅದಕ್ಕೆ ಇಲ್ಲಿಗೆ ಬಂದು ಬೆಂಕಿ ಹಚ್ಚಿ ಬಿಸಿ ಕಾಯಿಸ್ಕೊಳಕ್ ಬಂದ್ಯಾ? ಸಹನಾ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಅವಳಿಂದ ನಿನ್ಗೇನ್ ತೊಂದರೆ ಆಗ್ತಿದೆ ಈಗ?
ಈಗಾಗಿರೋ ತೊಂದರೆ ಸಾಲ್ದ? ಆಗ್ಲೇ ಹೇಳ್ತಾ ಇದ್ರಲ್ಲ, ನಾನು ಡಯಟ್ ಮಾಡಿದಕ್ಕೆ ಏನೋ ಅನಾಹುತ ಆಗೋಯ್ತು, ನನಗೆ ಮಗು ಆಗದೆ ಇರೋ ಹಾಗಾಯ್ತು ಅಂತ. ಆದ್ರೆ ಅದಕ್ಕೆ ಕಾರಣ ಇವಳು. ನಾನ್ ಏನೋ ತಿಂದಿಲ್ಲ ಅಂತ ಆಗಾಗಿದ್ದಲ್ಲ, ಇವಳು ಅದೇನೋ ಕಷಾಯ ಕೊಟ್ಲಲ್ಲ, ಅದನ್ನ ಕುಡ್ದಿದ್ದಕ್ಕೆ ಈಗಾಗಿದ್ದು. ಸಾನಾ ತಗೋ ಕಷಾಯ ಕುಡಿ, ಬಿಸಿ ಐತೆ. ಸಹನಾ ಅಟ್ಲೀಸ್ಟ್ ಈ ಕಷಾಯ ಕುಡಿ. ನೋ, ಅವಳು ತಂದ್ಕೊಟ್ಟಿರೋದು ನನ್ಗೇನು ಬೇಡ. ಸಾನಾ ಇದು ತುಂಬಾ ಒಳ್ಳೆ ಕಷಾಯ. ನಿನಗ್ ಶಕ್ತಿ ಬರ್ಲಿ ಅಂತ ಬಾದಾಮಿ, ದ್ರಾಕ್ಷಿ, ಕಲ್ಸಕ್ರೆ